ಬರಲ್ಲ ಅಂತ ಹೇಳಿದ್ರು ಬಿಡಲ್ಲ. ಇವಳನ್ನ ಎಳ್ಕೊಂಡು ಹೋಗ್ಬಿಡ್ತೀನಿ. ಅದು ಏನಾಗುತ್ತೋ ಆಗಲಿ, ನೋಡೇ ಬಿಡೋಣ. ಇವತ್ತು ಎಳ್ಕೊಂಡು ಹೋಗ್ಬೇಕು ಅಂತಲೇ ಬಂದಿದ್ದೀನಿ. ಬಾ ಅಂತ ಹೇಳಿ. ಅಲ್ಲ, ಬರಲ್ಲ ಬರಲ್ಲ, ನಿಮ್ಮ ಅಮ್ಮನ ಕರ್ಕೊಂಬ ಅಂತಾಳೆ. ನಮ್ಮಮ್ಮ ನಾನು ಯಾಕೆ ಬರೋಣ, ಅವಳನ್ನು ಕರೆಯೋಕ್ಕೆ ಬೇಕಿದ್ರೆ ಬರಲೇಳು ಅಂತ ನಮ್ಮಮ್ಮ ಅಂತೈತೆ. ಅದಕ್ಕೇ ಹೋಗಿ ಎಳ್ಕೊಂಬಂದ್ಬಿಡ್ತೀನಿ. ಬಾರೆ ಹೋಗೋಣ ಅಂತ ಕರಿತೀನಿ, ಗಲಾಟೆ ಮಾಡ್ತೀನಿ. ಹಂಗಾದ್ರೆ ಸುಮ್ಮನೆ ಬರ್ತಾಳೆ, ಮರ್ಯಾದೆ ಹೋಗುತ್ತೆ ಅಂತ ಹೇಳಿ. ಅಕ್ಕ, ಅಲ್ಲಿ ಆ ಶಕ್ತಿ ಇದ್ಲಾ? ಹೆಂಗಪ್ಪ ನೋಡ್ಲಿಲ್ಲ ನಾವು ಅವ್ರ ಮನೆ ಕಡೆಗೆ. ಯಾಕಪ್ಪ, ಯಾಕೆ? ಅಕ್ಕ, ಅವಳನ್ನ ಎಳ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ನೋಡಕ್ಕ, ಗಂಡನ ಬಿಟ್ಬಿಟ್ಟು ಬಂದು ಇಲ್ಲಿದ್ದಾಳೆ. ಅಕ್ಕ, ಏನಾದ್ರೂ ಬೇರೆ ಅಂಥ ಕೆಲಸಗಳು ಏನಾದರೂ ಮಾಡ್ತಾ ಇದ್ದಾಳಕ್ಕ ಅವಳು? ನಾನು ಕರೆದ್ರೂ ಬರ್ತಾ ಇಲ್ಲ. ಯಾಕೆ ಏನಾದರೂ ಮಾಡ್ತಾ ಇದ್ದಾಳ ಅಕ್ಕ ಇಲ್ಲಿ ಅವಳು? ಏನು ಮಾಡ್ತಾ ಇದ್ದಾಳಕ್ಕ? ಬರ್ತಾ ಇಲ್ಲ, ಎಷ್ಟು ಕರೆದ್ರೂ ಬರ್ತಾ ಇಲ್ಲ ನಾನು. ಅದಕ್ಕೇನೆ ಏನೈತೆ ಅಂತ ಬಂದು ಇಲ್ಲಿ ತವ್ರ ಮನೆ ಸೇರ್ಕೊಂಡವಳೆ ಅಂತ ನಾನು. ಗೊತ್ತಿಲ್ಲ ಕಣಪ್ಪ. ಅಂದರೆ ಎಲ್ಲೂ ಹೋಗಲ್ಲ, ಒಳ್ಳೆ ಹುಡುಗಿ. ಇಬ್ರು ಹಂಗೆ ಇವಾಗ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿದ್ದಾರೆ. ಮೊದಲು ಅಂತಾರ ಹಂಗೆ ಹಿಟ್ ಮಾಡ್ಕೊಂಬರು ಯಾರನ್ನ ಯಾತನ ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಇವಾಗ ಇಬ್ರು ತುಂಬ ಬುದ್ಧಿವಂತರು ಕಣಪ್ಪ. ಭಾಳ ಬುದ್ಧಿವಂತರು. ಹಂಗೆ ಅನ್ಕೊಂಬಕ್ಕೆ ಹೋಗ್ಬೇಡ ನೀನು. ಭಾಳ ಒಳ್ಳೆಯವರು ಅವ್ರು. ಇವಾಗ ಬುದ್ಧಿ ಕಲ್ತ್ಕೊಂಡವ್ರೆ. ಬುದ್ಧಿ ಕಲ್ತ್ಕೊಂಡು ಅವ್ರ ಜೀವನ ಅವ್ರು ನೋಡ್ಕೊಂಡು ಚೆನ್ನಾಗಿದ್ದಾರೆ. ಎಷ್ಟೋ ತೋರಣ ಇವು ಡಿಸೈನ್ ನಾವೆಲ್ಲ ಮಾಡೋದೆಲ್ಲ ಕಲ್ತಿದ್ದಾರೆ. ಅವರು ಮನೆಯಾಗೆ ಅವನ್ನೇ ಮಾಡ್ತಾರೆ ಗೊತ್ತಾ. ಅವರಿಬ್ಬರು ಸುಮ್ಮನೆ ಅಂತ ಕೂತ್ಕೊಂಬಲ್ಲ ಇವಾಗ. ಅಷ್ಟು ಚೆನ್ನಾಗಿ ದುಡಿಮೆ ಮಾಡ್ತಾರೆ. ಅದೇನೋ ಡಿಸೈನ್ ಎಲ್ಲ ನಾವು ಮಾಡೋದೆಲ್ಲ ಕಲ್ತಿದ್ದಾರೆ ಮನೆಗೇನೆ. ಮತ್ತು ಅವೆಲ್ಲ ಏನೋ ಫ್ಲವರ್ಸು, ಪ್ಲಾಸ್ಟಿಕ್ ನಾವು ಆ ಥರ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿ ಆಗ್ತೈತಿ. ತಗೊಂಡೋಗಿ ಅಂಗಡಿಗಳಿಗೂ ಅಲ್ಲೂ ಇಲ್ಲೂ ಕೊಟ್ಟು ಬರ್ತಾರೆ. ತುಂಬ ಚೆನ್ನಾಗಾಗುತ್ತಂತೆ. ಅವಳು ಹೇಳ್ತಾ ಇದ್ಲು, ಇವು ಪ್ಲಾಸ್ಟಿಕ್ ಬಾಳೆಹಣ್ಣಿನ ಗೊನೆ ಮತ್ತು ಪ್ಲಾಸ್ಟಿಕ್ ಹೂವು ಆ ಥರ ಎಲ್ಲ ಏನೋ ತಯಾರು ಮಾಡ್ತಾರೆ. ಅವನ್ನೆಲ್ಲ ಎಲ್ಲೋ ನೋಡ್ಕೊಬಿಟ್ಟು ಡಿಸೈನ್ ಇವನ್ನ ಏನೇನೋ ಮಾಡ್ತಾರಪ್ಪ ಒಟ್ಟಿನಲ್ಲಿ. ಅವನ್ನೆಲ್ಲ ಹಾಕ್ಕೊಂಡು ಇವು ಉಲ್ಲನ್ನಲ್ಲಿ ಆ ಥರ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಾರೆ ಒಟ್ಟಿನಲ್ಲಿ. ಇದೇ ದುಡಿಮೆ ನಾಲ್ ಮಾಡಿದ್ರಕ್ಕ, ಏನಾದರೂ ಕೆಲಸ ಮಾಡು ಅಂತ ಹೇಳಿ ನಮ್ಮಮ್ಮ ಹೇಳಿದಕ್ಕೆ ಬೇಜಾರ ಮಾಡ್ಕೊಂಡು ಅದೇ ಬಂದವಳಲ್ಲ. ಹೇಳಕ್ಕ, ನೀನು ಎಷ್ಟು ಬೇಜಾರಾಗುತ್ತೆ ನನಗೆ ಅಂತ. ಇದೇ ಕೆಲಸ ಅಲ್ಲಿ ಮಾಡಿದರೆ ನಾವೇನಾದರೂ ಮಾತಾಡ್ತಿರ್ಲಿಲ್ಲ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸರಿಯಪ್ಪ, ಆಯ್ತು, ಕರ್ಕೊಂಡು ಹೋಗು. ಇವನು ಗತಿ ಅದನ್ನಲ್ಲ. ಅವಳು ಹೋಗಿ ಮದುವೆ ಆಗಿದ್ದಕ್ಕೆ ಯಾಕಣ ಅದನ್ನಪ್ಪ ಅಂಬಂಗ ಆಗೈತಂತವಳಿ. ತಿಂಗಳು ಇಲ್ಲ ಕಣೆ ನೆಟ್ಟಿಗೆ. ಅದೇ ಬಂದ್ಬಿಟ್ಲು ಪಾಪ. ಅವರಪ್ಪಯ್ಯ ಹೇಳ್ತು ಕಣಮ್ಮ, ವಿಕೆಣ ಹೇಳ್ತು ಬೇಡ ಬೇಡ ಅಂತೇಳಿ ಎಷ್ಟು ಹೇಳಿದ್ರು ಕೇಳ್ದಂಗೆ ಮದುವೆ ಆದ್ಲು. ಸೇವಂತಿ ಅಕ್ಕ ಊರಿಂದ ಐತಲ್ಲ, ಅವಕ್ಕೂ ಅದೇ ಊರಿಗೆ ಅಂತ ಕೊಟ್ಟಿರೋದು. ಅವರು ಇವರು ಒಂದೇ ಅಣ್ಣ ತಮ್ಮಗಳು ಅಂತೆ, ಎಲ್ಲ ಗೊತ್ತೈತಂತೆ. ಎಲ್ಲ ಓದ್ತಿದ್ದು ಕೊಟ್ಟು ಹೋಗಿ ಅವ್ರ ಅಪ್ಪಯ್ಯ ಎಲ್ಲ ಹೋಗಿ ತಿಳ್ಕೊಂಬಂದಿತ್ತಂತೆ. ಅವಕ್ಕ ಇವನಿಗೆ ಮಾತ್ರ ಕೊಡಬೇಡ್ರಿ ಅಂತ ಹೇಳಿತ್ತಂತೆ. ನೋಡಿ ಇವತ್ತು ಹೆಂಗಾಯ್ತು. ಸುಮ್ಮನೆ ಹೇಳಲ್ಲ ಯಾರೂ. ಈಗ ಒಳ್ಳೆಯವ್ರ ಅಂಬತಲೆ ಎಂಬುದು, ಕೆಟ್ಟವ್ರ ಅಂಬತಲೆ ಎಂಬುದು ಅಷ್ಟೇ. ಸುಮ್ಮನೆ ಏನೇನ ಇದು ಮಾಡ್ಕೊಂಡು ಹೇಳೋ ಅಂಥವ್ರು ಇರ್ತಾರೆ. ಆಗಲಿಲ್ಲ ಅಂತಂದರೆ ಒಟ್ಟಿನಲ್ಲಿ ಒಳ್ಳೆಯವರಿಗೆ ಮಾತ್ರ ಯಾವತ್ತೂ ದೇವರು ಒಳ್ಳೇದು ಮಾಡ್ತಾನೆ. ಹೋಗ್ಯವನು ಬಾ. ಅವರೆಲ್ಲ ಸರಿಯಾಗಿ ಹೇಳ್ತಾರೆ. ಅಯ್ಯೋ, ಅವರು ಇಬ್ರು ಜೋರಾಗಿದ್ದಾರೆ. ಶಕ್ತಿನೂ ಶಾರು ಇಬ್ರು ಜೋರಾಗಿರೋದಕ್ಕೆ ಸರಿಯಾಗೈತೆ. ಇಲ್ಲ ಅಂದರೆ ಆಗಲ್ಲ ಕಣಮ್ಮ. ಆಗಲ್ಲ. ಯಪ್ಪ, ಅವರು ಭಾಳ ಜೋರಾಗಿದ್ದಾರೆ ಕಣಮ್ಮ ಇಬ್ರು. ಅಂದರೆ ಇವಾಗ ಜೋರಾಗಿದ್ರೇನೆ ಮತ್ತೆ ಎಲ್ಲೇ ಆಗಲಿ ನಾವು ದೈವವಾಗಿ ಏನೇ ಬಂದ್ರೂ ಹೋಗಿ ಬೋಗ್ತೀವಿ, ಏನೇ ಬಂದರೂ ನಾವು ಅನುಭವಿಸ್ತೀವಿ ಅನ್ನಂಗಿದ್ರೆ ಮಾತ್ರ. ಬಾರೆ ಹೊರಕ್ಕೆ ಬೇರೆ. ಇಲ್ಲಾದರೆ ದುಡಿಮೆ ಮಾಡ್ತೀಯಾ? ಅಲ್ಲಿ ನಿನಗೆ ದುಡಿಯೋಕ್ಕೆ ಏನಾಗೈತಿ? ನಾವಲ್ಲಿ ದುಡಿ ಅಂತಲೇ ಹೇಳಿದ್ದು ನಿನಗೆ. ನಾವೇನೇನು ನಿನ್ನ ಮ್ಯಾಕೆ ಏನೂ ಓಡಿಸ್ಲಿಲ್ಲ. ಏನೋ ಕೆಲಸ ಮಾಡಮ್ಮ ಒಂದಿಷ್ಟ. ನೀನು ಒಂದು 4 ಕಾಸು ದುಡಿದ್ರೆ ಎಷ್ಟೋ ಬೆಷ್ಟು ಮನೆಯಾಗೆ ಮನೆ ಖರ್ಚಿಗೂ ಅದಕ್ಕೂ ಸ್ವಲ್ಪ ಆ ಮದುವೆ ಈ ಮದುವೆ ಅಂತೇಳಿ ಎಲ್ಲ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಒಳ್ಳೇದು ಹೇಳಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಬಾಯಿಗೆ ಬಂದಂಗೆ ಬಾರೆ ಫಾಸ್ಟು ಬ್ಯಾಗ್ ತಗೊಂಡು ರೆಡಿಯಾಗಿ ಬಂದರೆ ಸರಿ ನೋಡು. ಇದೇ ಕೆಲಸ ಅಲ್ಲೇ ಮಾಡಬಾರೆ. ಶಾರು ಅವ್ನು ಬಂದಿದ್ದಾನೆ. ಶಾರು ಅವ್ನು ತುಂಬ ಗಲಾಟೆ ಮಾಡ್ತಾ ಇದ್ದಾನೆ. ಏನು ಮಾಡೋದು? ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಇವಾಗ ಅಪ್ಪ ಏನೂ ಇಲ್ಲ. ನಾನು ಅಪ್ಪ ಏನು ಮಾತಾಡ್ಸೋಣ ಅಂತಂದರೆ ಅಪ್ಪ ಇರೋದೇ ಇಲ್ಲ. ನಾನು ನಾಳೆಗೆ ಏನಾದರೂ ಮಾಡಿ ಅಪ್ಪ ಏನು ಮಾತಾಡಿಸ್ತೀನಿ. ಮಾತಾಡ್ಸೋ ಹೇಳಿಲ್ವೇ ನೀನು? ಏನಾಗಲ್ಲ, ಅಪ್ಪ ಎಲ್ಲ ಚೆನ್ನಾಗಾಗುತ್ತೆ, ಮಾತಾಡ್ಸು. ಅಪ್ಪ ಮಾತಾಡ್ಸಿದ್ರೆ ಏನಾದರೂ ಒಂದು ಮಾಡುತ್ತೆ ಅಂತ ಹೇಳಿ ನಾನು ಹೇಳಿದ್ದೀನಿ. ಹೇಳಿದ್ರೆ ನೀನು ಕೇಳಲ್ಲ. ಮಾತಾಡ್ಸೋ ಅಪ್ಪನ. ಈಗ ತಪ್ಪಾಯ್ತಪ್ಪ ಹಿಂಗೆ ಮಾಡಿದ್ದು, ನೋಡಪ್ಪ ಹಿಂಗೆ ನೀನು ಮಾತು ಕೇಳ್ದಿಲ್ಲದಕ್ಕೆ ನನ್ನ ಜೀವನ ಹಾಳಾಯಿತು ಅಂತ ಹೇಳ್ಬಿಟ್ಟು ಅಪ್ಪಗೆ ಮಾತಾಡ್ಸು. ಅಷ್ಟೇ. ಬಾ ಹೋಗೋಣ. ನನ್ನ ಮಗುಗೆ ಯಾಕೆ ಹೆದರ್ಕೆಂಬ್ತೀಯ? ಇಬ್ಬರು ಹಿಡ್ಕೊಂಡು 4 ಬಾರಿಸಿದ್ರೆ ಇಲ್ಲೆಲ್ಲೆಲ್ಲೂ ಇರಬಾರ್ದು. ಓಡೋಗ್ತಾ ಇರಬೇಕು, ಇಲ್ಲೆಲ್ಲೆಲ್ಲೂ ನಿಂತ್ಕೋಬಾರ್ದು ಅವನು. ಮತ್ತೆ ಏನು 2 ದಿವಸದಿಂದ ಬಂದು ನನಗೆ ತುಂಬಾ ಒಂಥರ ಅವ್ನು ಕಾಟ ಕೊಡ್ತಾವನೆ. ಅವ್ನ ಕಾಟ ಯಾರು ಸಹಿಸ್ಕೊಂತಾರೆ? ಸಹಿಸ್ಕೊಂಬಕ್ಕಾಗಲ್ಲ. ಅವನು ಇಲ್ಲೆಲ್ಲೆಲ್ಲೂ ಬರಬಾರ್ದು.
ನಾನಂತೂ ಹೋಗಲ್ಲ. ಡೈವರ್ಸ್ ಕೊಡ್ತೀನಿ ಹೋಗು ಅಂತ ಹೇಳಿ ಹೇಳ್ಬಿಡ್ತೀನಿ ಅಷ್ಟೇನೆ ನನಗೆ. ಅವ್ರ ಅಮ್ಮನ ಕರ್ಕೊಂಬ ಅಂದರೆ ಕರ್ಕೊಂಬರಲ್ಲ ನೋಡು. ನಿಮ್ಮ ಅಮ್ಮನ ಕರ್ಕೊಂಬ, ಅದೇನು ತೀರ್ಮಾನ ಮಾಡ್ಕೊಂಡು ಕರ್ಕೊಂಡು ಹೋಗಂತೆ ಅಂತಂದರೆ ಕರ್ಕೊಂಬರಲ್ಲ ಅಂತಾನೆ. ಅವ್ರ ಅಮ್ಮಗೆ ಬರೋಕ್ಕೆ ಮಕ್ಕ ಇಲ್ಲ ಅನ್ಸುತ್ತಲ್ವೇನೆ ಅಕ್ಕ? ಅವ್ರ ಅಮ್ಮಗೆ ಬರೋಕ್ಕೆ ಮಕ್ಕಿಲ್ಲ. ಅದಕ್ಕೇ ಬಂದಿಲ್ಲ. ಕರ್ಕೊಂಬ ನಿಮ್ಮ ಅಮ್ಮನ ಅಂತ ಹೇಳ್ತೀನಿ. ಇಷ್ಟೊಂದೆಲ್ಲ ಹೇಳಿದ್ರು ನೋಡೋಣ ಕರ್ಕೊಂಬರೋದೇ ಇಲ್ಲ. ಎಷ್ಟು ಇದು ಮಾಡ್ತಾನೆ. ಯಪ್ಪ 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 ಯಪ್ಪ. ಅಲ್ಲ ನಾನು ಏನೋ ಬಿಡು ಕರ್ಕೊಂಬರ್ತಾನೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಕರ್ಕೊಂಬರಲ್ವಲ್ಲ ಇವನು. ಎಷ್ಟು ಕೇಳ್ತೀನಿ ಕರ್ಕೊಂಬ ನಿಮ್ಮ ಅಮ್ಮನ ಕರ್ಕೊಂಬಂದು ಅದೇನು ಮಾತಾಡ್ಕೊಂಡು ಹೋಗೋಣ ಅಂತ ಅಂದರೆ ಕರ್ಕೊಂಬರಲ್ಲ. ಅಯ್ಯಮ್ಮ ಅವ್ರ ಅಮ್ಮಯ್ಯ ಭಾರಿ ದೌಲತ್ನಾಳು. ಬರ್ರಿ ಹೊರಕ್ಕೆ ಬಂದರೆ ಸರಿ. ಬರ್ರಿ ಹೊರಕ್ಕೆ ಮಾತಾಡೋಕ್ಕೆ. ಹೊರಕ್ಕೆ ಬಂದು ಮಾತಾಡೋದಕ್ಕೆ ಮಾತ್ರ ಇಲ್ಲ, ನಾಚಿಕೆ ಆಗುತ್ತೆ. ಅದಕ್ಕೆ ಒಳಗೆ ಹೊಕ್ಕಂತಾಳೆ ಬಂದು ಮಾತಾಡೆ. ಗಂಡ ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡಿದ್ಯಲ್ಲ, ಏನಕ್ಕೆ ಬಂದು ಸೇರ್ಕೊಂಡಿದ್ಯಾ ನೀನು? ಏನಕ್ಕೆ ಇಲ್ಲಿದೆಯಾ? ಏನೋ ಇರೋದಕ್ಕೆ ನೀನು ಇಲ್ಲಿ ಬಂದಿರೋದು. ನಮಗೇನು ಭಯ ಇಲ್ಲ. ನಮಗ್ಯಾಕೆ ಭಯ? ನಮ್ಗೆ ಯಾಕೋ ಭಯ? ನನಗೇನೇನು ಭಯ ಇಲ್ಲ. ನಿನಗೂ ನಿಮ್ಮ ಅಮ್ಮಗೂ ಭಯ. ನಿಮ್ಮ ಅಮ್ಮ ಕಳ್ಳಿ ಅಲ್ಲೇ ಸೇರ್ಕೊಂಡವಳಲ್ಲ, ನಿಮ್ಮ ಅಮ್ಮಗೆ ಭಯ. ಬಂದರೆ ಎಲ್ಲಿ ಚೆನ್ನಾಗಿ ಹೋಗಿತಾಳೋ ಅಂತ. ಮದುವೆ ನನ್ನ ಮಗ ದುಡಿಯಲ್ಲ, ನೀನು ಕೆಲ್ಸಕ್ಕೆ ಹೋಗಿ ತಂದಾಕು ಅಂತ ಹೇಳ್ತಾಳಲ್ಲ. ಅಯ್ಯಮ್ಮ ಬರಲಿ, ನಿಮ್ಮ ಅಮ್ಮ ಬಂದಾಗ ಮಾತಾಡ್ತೀನಿ. ನಮ್ಮ ಅಮ್ಮ ಬರಲ್ಲ, ಸುಮ್ಮನೆ ಬಾ. ನೀನು ಸುಮ್ಮನೆ ಮಾತಾಡಬೇಡ ಎಕ್ಸ್ಟ್ರಾ. ಬಾರೆ ಮತ್ತೆ ಬಾ. ನಮ್ಮ ಅಮ್ಮ ಬರಲ್ಲ ಅಂತ ಹೇಳ್ತಾ ಇಲ್ವೇ, ಮತ್ತೆ ಏನಕ್ಕೆ ಇಲ್ಲಿದೆಯಾ? ಬರಲ್ಲ ನಮ್ಮ ಅಕ್ಕ ಇನ್ನ ನಾವು ಕಳ್ಸಲ್ಲ. ಹೋಗೋದು ಯಾರನ್ನ ಕರ್ಕೊಬತ್ತೀಯ ಕರ್ಕೊಬಾ ನೀನು. ಬಂದಿಲ್ಲಿ ಬೆಳಗ್ಗೆ ಸಾಯಂಕಾಲ ಬಾ 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 ಅಂತ ಹೇಳಿ ಇಲ್ಲಿ ಕಾಟ ಕೊಟ್ರೆ ಸರಿ ಹೋಗಲ್ಲ ನೋಡಿ, ಹೇಳಿರ್ತೀನಿ. ಸುಮ್ಮನೆ ನಿನ್ನ ನೋಡ್ಕೊಂಡು ಹೋಗ್ತಾ ಇರ್ಬೇಕು ಇಲ್ಲಿಂದಾನ. ಸುಮ್ಮನೆ ಜಾಸ್ತಿ ಮಾತಾಡಿದಿ ಅಂದರೆ ನಡೆಯಲ್ಲ ಅಣ್ಣ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀನು ಜಾಸ್ತಿ ಇಲ್ಲೆಲ್ಲ ಏನು ನಡೆಸಂಗಿಲ್ಲ ನೋಡಿ, ಹೇಳಿರ್ತೀನಿ. ಬಂದಿಲ್ಲಿ ಅದು ಇದು ಮಾತಾಡೋದು ಹೇಳೋದು ಅದೆಲ್ಲ ಮಾಡಿದ್ರೆ ನೀನು ಯಾರು ಕೇಳಲ್ಲ ಪುರಾಣಗಳನ್ನ. ಇಬ್ರು ಅಕ್ಕ ತಂಗಿಯವ್ರೆ ಅಂತಾರ ಅನ್ನೋದು ಗೊತ್ತೈತಿ. ನೀನೇನು ನ್ಯಾಯದಳಲ್ಲ. ನನಗೆ ಎಲ್ಲ ಗೊತ್ತೈತಿ. ಹಿಂಗಮ್ಮಂಗಿದ್ರೆ ನನ್ನ ಮದುವೆನೇ ಆಗ್ತಿರ್ಲಿಲ್ಲ. ಅಕ್ಕ ಹೇಳ್ತೀನಿ 4 ಬಾರ್ಸಾನೆ. ನ್ಯಾಯದಾರಲ್ಲ ಅಂತ ಕೇಳ್ತಾನೆ. ಬಾರ ಅದೇನು ಮಾಡಿದಿ ತೋರ್ಸು. ಮಾತಾಡ್ತೀನ ನ್ಯಾಯದಾರಲ್ಲ ಅಂತ ಕೇಳ್ತೀಯ. ಇಲ್ಲಿ ಬಂದು ನೀನು ಮಾತಾಡೋದಲ್ದಲ್ಲೇ ದುಡ್ದಾಕ ಯೋಗ್ಯತೆ ಇಲ್ಲ ಅನ್ನೋ. ಕಟ್ಕೊಂಡಿರೋಳಿಗೆ ದುಡ್ದಾಕ ಯೋಗ್ಯತೆ ಇಲ್ಲ, ನನಗೆ ದುಡಿಯೋಕ್ಕಾಗಲ್ಲ ಅಂತ ಬೊಗಳು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಮಾತಾಡಿದಿ ಅಂದರೆ ಗ್ರಾಚಾರ ನೆಟ್ಟಗಿರೋದಿಲ್ಲ ನನ್ನ ಮಗನೇ. ಲವ್ ಮಾಡಿ ಮದುವೆ ಆಗಲ್ಲ, ನೆಟ್ಟಿಗೆ ನೋಡ್ಕೊಂಡಿದ್ಯಾ ನಮ್ಮ ಅಕ್ಕನ? ಒಂದು ದಿವಸ ನಾನು ಮದುವೆಗಿನ್ನ ಮುಂಚೆ ಚೆನ್ನಾಗಿದ್ದ. ನಾನೇನೋ ಇವನ್ನ ನಂಬ್ಕೊಂಡು ಬಿಡು ನಾನು ಚೆನ್ನಾಗಿರ್ತೀನಿ ಅಂತ ಹೋಗಿ ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತೆಲ್ಲ ಮೀರಿ ಹೋಗಿ ಇವತ್ತು ಮದುವೆ ಆಗಿದ್ದಕ್ಕೆ ನೋಡಿ ಇವತ್ತು ಎಂಥದ್ದು ಅನ್ಭವಿಸೋದು ಬಂತು ನಿನ್ನಂಥವ್ನು ಕಟ್ಕೊಂಡು. ನಮ್ಮ ಅಪ್ಪ ಏನು ಮಾತು ಕೇಳಿದ್ರೆ ಇವತ್ತು ನನ್ನ ಜೀವನ ಭಾಳ ಬಂಗಾರ ಆಗೋದಲ್ಲಪ್ಪ ಅಂತ ಅನ್ನಿಸ್ತೈತೆ ನನಗೆ. ನಮ್ಮ ಅಪ್ಪನ ಮಾತು ಕೇಳಬೇಕಾಗಿತ್ತು ಅನ್ನಿಸ್ತೈತೆ ನನಗೆ. ಬಿಡ್ರಿ ಶಕ್ತಿ, ಶಾರು ಹೊಡಿಬೇಡಿ ಬಿಡಿ. ಅಕ್ಕ ನೋಡಕ್ಕ ಹೆಂಗೆ ಮಾತಾಡ್ತಾನೆ, ಮತ್ತೆ ಬಾಯಿಗೆ ಬಂದಂಗೆ ಬಂದ್ಬಿಟ್ಟು ಏನೇನೋ ಮಾತಾಡ್ತಾನೆ. ಇವನು ಅಂದಂಗೆ ಅನ್ನಿಸ್ಕೊಳಕ್ಕಾಗುತ್ತೇನಕ್ಕ? ಹೆಂಗೆ ಮಾತಾಡ್ತಾನಕ್ಕ? ಸ್ವಲ್ಪ ಇವನಿಗೆ ಮಾನ ಮರ್ಯಾದೆ ಬೇಡವಾ? ಹಿಂಗೆ ಮಾತಾಡಿದ್ರೆ ಹೆಂಗೆ ಅಂತ? ದುಡ್ದಾಕ ಯೋಗ್ಯತೆ ಇಲ್ಲಕ್ಕ. ಹೋಗ್ತಿದ್ದೆ, ಹೋಗಿ ಹೆಂಗೋ ಕಾಪುರ ಮಾಡ್ತಿದ್ದೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಇಲ್ಲ ಅಂತಲ್ಲ. ಇವ್ನು ದುಡಿಯಲ್ಲಕ್ಕ. ಗಂಡಸರು ದುಡಿಲಿಲ್ಲ ಅಂತಂದ್ರೆ ಮನೆಗೆ ಏನು ಮಾಡ್ಲಾಕ? ನನಗೇನು ಬಂತು ಅವ್ರ ಮನೇಲಿ ಇರಬೇಕು ಅಂತ ಏನಿಲ್ಲ ಅಕ್ಕ. ನನಗೂ ಹೋಗ್ಬೇಕು, ನಮ್ಮ ಅಣ್ಣ ಇದ್ದಾನೆ, ನಮ್ಮ ಅಣ್ಣನ ಮದುವೆ ಆಗಬೇಕು, ನನ್ನ ತಂಗಿ ಮದುವೆ ಆಗಬೇಕು ಅನ್ನೋದು ನನಗೂ ತುಂಬಾ ಆಸೆ ಐತೆ. ಆದರೆ ನೋಡು ಯಾವ ಥರ ಇವನು ಮಾಡ್ತಾವನೆ ಅಂತ. ದುಡಿಯಲ್ಲ ಅಕ್ಕ, ಬರೀ ಓಡಾಡ್ಕೊಂಡಿದ್ದು ಬಿಟ್ರೆ ನಾನು ಹೆಣ್ಣಿನ್ಸು ಎಷ್ಟು ದುಡಿಯೋಣ, ಎಷ್ಟು ನೋಡ್ಕೊಬನ. ಅವ್ರ ಅಮ್ಮ ಹೇಳ್ತಾಳೆ ನೀನು ದುಡ್ದು ಮನೆದೆಲ್ಲ ನೀನು ನೋಡ್ಕೋಬೇಕು, ನನ್ನ ಮಗ ದುಡಿಯಲ್ಲ ಅಂತ ಅವ್ರ ಅಮ್ಮ ಹೇಳ್ತಾಳೆ. ಅವ್ರ ಅಮ್ಮನ ಮಾತು ಕೇಳೋಕ್ಕಾಗುತ್ತಾ ಅಕ್ಕ ನಾನು? ಅವ್ರ ಅಮ್ಮನ ಮಾತು ಕೇಳ್ಕೊಂಡು ನಾನು ಇರೋಕ್ಕಾಗುತ್ತೇನಕ್ಕ? ಅವ್ರ ಅಮ್ಮ ಹೇಳ್ತಾಳೆ, ಸಾವಿರ ಹೇಳ್ತಾಳೆ. ಅವ್ರ ಅಮ್ಮ ಹೇಳೋದನ್ನ ನಾನು ಕೇಳೋಕ್ಕಾಗಲ್ಲ. ಅದಕ್ಕೆ ಅವ್ರ ಅಮ್ಮನ ಕರ್ಕೊಂಬ ಅಂತ ನಾನು ಹೇಳೋದು. ನೋಡಿದ್ರಲ್ಲ ವೀಕ್ಷಕರೇ, ದುಡಿಯಲ್ಲ ಏನಿಲ್ಲ, ಸುಮ್ಮನೆ ಊರಿಗೆ ಬಾ 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 ಅಂತೇಳಿ ತುಂಬ ಬಲವಂತ ಮಾಡ್ತಾನೆ. ಆದರೆ ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನಂತೂ ಬರಲ್ಲ ಅಂತ ಹೇಳಿ ಖಂಡಿತವಾಗಿ ಹೇಳ್ಬಿಡ್ತಾ ಇದ್ದೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.